ನಮಸ್ಕಾರ. ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವು ಫ್ರಿಡ್ಜ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಫ್ರಿಡ್ಜ್ನಲ್ಲಿ ನೀವು ಚಿಕನ್, ಮಟನ್, ಫಿಶನ್ನು ಇಡ್ತೀರಾ ಅಂತ ಅಂದರೆ ಹುಷಾರು, ಎಚ್ಚರವಾಗಿರಿ. ಇದು ಆರೋಗ್ಯದ ದೃಷ್ಟಿಯಿಂದ ಸೇಫ್ ಅಲ್ಲ ಅಂತಾರೆ ಆರೋಗ್ಯ ತಜ್ಞರು. ಹಾಗಾದರೆ ಈ ನಾನ್ ವೆಜ್ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಡಲೇಬಾರ್ದಾ? ಇನ್ ಕೇಸ್ ಇಟ್ಟರೆ ಏನಾಗುತ್ತೆ? ನಿಜಕ್ಕೂ ಇದು ಆರೋಗ್ಯಕ್ಕೆ ಕಂಟಕ ಆಗುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಂದಹಾಗೆ ಕೆಲವರಿಗೆ ಮೀನು, ಚಿಕನ್, ಮಟನನ್ನು ತಂದು ವಾರಗಟ್ಟಲೆ ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ನೋ ಅಭ್ಯಾಸ ಇರುತ್ತೆ. ಯಾವಾಗ ಬೇಕೋ ಆಗ ಫ್ರಿಡ್ಜಿಂದ ತೆಗೆದು ಅಡುಗೆ ಮಾಡಿ ತಿನ್ನೋ ಅಭ್ಯಾಸ ಇರುತ್ತೆ. ನೀವೇನಾದರೂ ಈ ರೀತಿ ಮಾಡ್ತಾ ಇದ್ದರೆ ಇವತ್ತೇ ಅದನ್ನು ನಿಲ್ಲಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಜೀವಕ್ಕೆ ಆಪತ್ತನ್ನು ತರ್ಬೋದು, ಕುತ್ತನ್ನು ತರ್ಬೋದು. ಮೊದಲಿಗೆ ಮೀನಿನ ವಿಚಾರಕ್ಕೆ ಬರೋಣ. ಮೀನನ್ನು ಯಾವಾಗಲೂ ಕೂಡ ಫ್ರೆಶ್ ಆಗಿರಬೇಕಾದ್ರೇ ತಿನ್ನಬೇಕು. ಫ್ರಿಡ್ಜ್ನಲ್ಲಿ ಮೀನಿಟ್ಟರೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಫ್ರಿಡ್ಜ್ನಲ್ಲಿಟ್ಟಾಗ ತಾಪಮಾನದಲ್ಲಾಗುವಂತಹ ಬದಲಾವಣೆಗಳಿಗೆ ಮೀನು ಬೇಗನೆ ಹಾಳಾಗುತ್ತೆ. ಇದು ನಿಮಗೆ ಗೊತ್ತೇ ಆಗಲ್ಲ. ಜೊತೆಗೆ ಮೀನು ತಾಜಾವಾಗಿ ಅಂದರೆ ಫ್ರೆಶ್ ಆಗಿ ಇರೋದಿಲ್ಲ. ಇನ್ ಕೇಸ್ ನೀವು ಮೀನನ್ನು ಸ್ಟಾಕ್ ಮಾಡಿ ಇಡಲೇಬೇಕು ಅಂತಂದರೆ ಮೀನಿಗೆ ಐಸ್ ಕ್ಯೂಬ್ಸ್ ಹಾಕಿ ಇಡಬೇಕು. ಅಂದರೆ ಒಂದು ಪಾತ್ರೆಗೆ ಐಸ್ ಕ್ಯೂಬ್ಸನ್ನು ಹಾಕಿ ಅದರೊಳಗೆ ಮೀನುಗಳನ್ನು ಹಾಕಿ ನಂತರ ಬೇಕಾದರೆ ನೀವು ಅದನ್ನು ಫ್ರಿಡ್ಜ್ ಒಳಗೆ ಇಡಬಹುದು. ಇನ್ನು ಜಾಸ್ತಿ ಅಂದರೆ ಮೀನನ್ನು 1 ರಿಂದ 2 ದಿನ ಐಸ್ ಕ್ಯೂಬ್ಸ್ನಲ್ಲಿ ಹಾಕಿ ಫ್ರಿಡ್ಜ್ ಒಳಗೆ ಇಡಿ. ಇದಕ್ಕಿಂತ ಜಾಸ್ತಿ ದಿನ ಅಪ್ಪಿ ತಪ್ಪಿಯೂ ಇಡೋದಕ್ಕೆ ಹೋಗಬೇಡಿ. ಮೀನು ಹಾಳಾಗುತ್ತೆ, ಜೊತೆಗೆ ಆರೋಗ್ಯಕ್ಕೂ ಹಾನಿಯಾಗುತ್ತೆ. ಇನ್ನು ಚಿಕನ್ ವಿಚಾರಕ್ಕೆ ಬರೋಣ. ಇದನ್ನು ಫ್ರಿಡ್ಜ್ನಲ್ಲಿ ಇಡೋದು ಒಳ್ಳೆಯದಲ್ವೇ ಅಲ್ಲ. ಹಾಗೂ ಇಡ್ತೀರಾ ಅಂತ ಅಂದರೆ 1 ದಿನ ಇಡ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. ಇಟ್ಟರೆ ಬೇಗನೆ ಹಾಳಾಗುತ್ತೆ. ಫ್ರಿಡ್ಜ್ನಲ್ಲಿ ಇಟ್ಟಂತಹ ಪದಾರ್ಥಗಳು ಒಂದೊಂದು ಸಾರಿ ಹಾಳಾಗಿದ್ದೇ ಗೊತ್ತಾಗಲ್ಲ. ಯಾಕಂದರೆ ಕೂಲಾಗಿರುತ್ತಲ್ಲ, ಹಾಳಾಗಿದ್ದು ಗೊತ್ತಾಗಲ್ಲ. ಅದು ಸ್ಮೆಲ್ ಬರೋದು ಕೂಡ ಒಂದೊಂದು ಸಾರಿ ಗೊತ್ತಾಗಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಡೇಂಜರು. ಫುಡ್ ಪಾಯ್ಸನ್ ಆಗುವಂತಹ ಅಪಾಯ ಇರುತ್ತೆ. ಹಾಗಾದರೆ ಚಿಕನನ್ನು ಫ್ರಿಡ್ಜ್ನಲ್ಲಿ ಹೇಗಿಡಬೇಕು ಅನ್ನೋದನ್ನು ನೋಡೋಣ. ಫ್ರಿಡ್ಜ್ನಲ್ಲಿ ಚಿಕನ್ ಇಡೋ ಮೊದಲು ಚೆನ್ನಾಗಿ ತೊಳಿಬೇಕು. ನಂತರ ಗಾಳಿ ಆಡದ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮುಚ್ಚಿ ಇಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿಟ್ರೆ ಇನ್ನೂ ಒಳ್ಳೆಯದು. ಇನ್ನು ಮಟನನ್ನು ಕೂಡ 1 ರಿಂದ 2 ದಿನ ಫ್ರಿಡ್ಜ್ನಲ್ಲಿ ಇಡ್ಬೋದು. ಅದಕ್ಕಿಂತ ಹೆಚ್ಚು ದಿನ ಯಾವುದೇ ಕಾರಣಕ್ಕೂ ಬೇಡ. ಇಟ್ಟರೆ ಸೇಮ್ ಬೇಗನೆ ಹಾಳಾಗುತ್ತೆ, ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಫ್ರಿಡ್ಜ್ನಲ್ಲಿ ಇಡೋ ಮೊದಲು ಮಟನನ್ನು ಚೆನ್ನಾಗಿ ತೊಳಿರಿ, 2-3 ಸಲ ತೊಳಿರಿ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮುಚ್ಚಿ ಇಡಿ. ವೀಕ್ಷಕರೇ, ಯಾಕೆ ಫ್ರಿಡ್ಜ್ನಲ್ಲಿ ನಾನ್ ವೆಜ್ಗಳನ್ನು, ಚಿಕನ್, ಮಟನ್, ಫಿಶ್ಗಳನ್ನು ಇಡಬಾರ್ದು ಅನ್ನೋದನ್ನು ನೋಡಿದರೆ ಯಾಕೆ ರಿಸ್ಕ್ ತೆಗೆದುಕೊತೀರಾ? ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಇವುಗಳನ್ನು ತರೋದಕ್ಕೆ ಹೋಗಬೇಡಿ. ಕಡಿಮೆ ಪ್ರಮಾಣದಲ್ಲಿ 1 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತನ್ನಿ. ಆದಷ್ಟು ಫ್ರೆಶ್ ಇರುವಾಗಲೇ ಅದನ್ನು ತಿನ್ನಿ. ಸುಮ್ಮನೆ ಜಾಸ್ತಿ ತಂದು ಫ್ರಿಡ್ಜ್ನಲ್ಲಿ ಇಟ್ಟು ಯಾಕೆ ನೀವು ಹೆಲ್ತ್ ಜೊತೆ ರಿಸ್ಕ್ ತೆಗೆದುಕೊಳ್ತೀರಾ? ಅಯ್ಯೋ ಏನಾಗುತ್ತೆ, ಏನೂ ಆಗಲ್ಲ, ನಾವು ಎಷ್ಟು ವರ್ಷಗಳಿಂದ ಫ್ರಿಡ್ಜ್ನಲ್ಲಿ ಇಟ್ಟು ತಿಂತಾ ಇದ್ವಿ, ನಾವು ಗಟ್ಟಿಮುಟ್ಟಾಗಿದ್ದೀವಿ ಅನ್ನೋ ಹುಂಬು ಧೈರ್ಯ ಬೇಡ. ಯಾವಾಗ ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ. ಎಚ್ಚರವಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ನಾನ್ ವೆಜ್ಗಳನ್ನು ಯಾಕೆ ತಂಗಳು ಪೆಟ್ಟಿಗೆಯಲ್ಲಿ ಇಡಬಾರ್ದು, ಇಟ್ಟರೆ ಏನಾಗುತ್ತೆ ಅನ್ನೋದನ್ನು. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ. ಆರೋಗ್ಯದ ಜೊತೆ ಚೆಲ್ಲಾಟ ಯಾಕಲ್ವಾ? ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ. ನಮಸ್ಕಾರ.